ಸರಳೀಕರಣ ಮಾಡಬೇಕಾದ್ರೆ ದಲಿತರ ಮನೆಗಳನ್ನು ಹೊರತುಪಡಿಸಿ ಬೇರೆ ಮನೆ ಇದು ಮಾಡ್ಕೊಬೇಕನ್ನೋದು ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆಮೇಲೆ ಕೆಲವೊಂದು ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾರೆ. ಕೆಲವು ಗುತ್ತಿಗೆದಾರರು ಬಂದು ಅಲ್ಲಿ ಗಲಾಟೆ ಮಾಡ್ಕೊಂಡು ತಿರ್ಗಾ ಮೇಲೆ ಗುತ್ತಿಗೆದಾರ ರೋಡಿಗಳನ್ನ ಧ್ವಜಗಳು ಹಾಕೊಂಡು ನಮ್ಮ ಮೇಲೆ ಕೆಲವು ಕ್ವಶನ್ ಮಾಡಕ್ ಹೋದ್ರೆ ಅಲ್ಲೇಗಳು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ವಿಡಿಯೋ ಸಮೇತ ನಾನು ಕೆಲವರು ಕೊಟ್ಟಿದ್ದೀನಿ, ಪೊಲಿಟಿಷಿಯನ್ಗೂ ಮಾಹಿತಿ ಕೊಟ್ಟಿದ್ದೀನಿ. ಅವ್ರ ಮೇಲೇನು ವ್ಯವಸ್ಥಿತ ಕಾನೂನು ಚೌಕಟ್ಟಲ್ಲಿ FIR ಆಗಬೇಕು ಮತ್ತು ದೂರು ದಾಖಲಿಸಿ ಇದು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಬಂಡಕೋಟೆಗೆ BK ಮಂಜು ಅನ್ನೋನೇ ಮೊನ್ನೆ ಸಂವಿಧಾನಕ್ಕೆ ಅಡಚಣೆ ಮಾಡಿ ಇದು ಮಾಡಿದ್ದಾನೆ. ಅವನ ಮೇಲೆ ಕೇಸ್ಗಳಿರುತ್ತೆ. ಅವನ್ನ ಗಡಿಪಾರು ಮಾಡೋಕ್ಕೆ ಮುಂದೆ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಲೆಟರ್ ಬರೆದು ಅವನು ಗಡಿಪಾರು ಮಾಡಿಸಿ ಊರಿನಲ್ಲಿ ಸಮಾಧಾನ ಇರೋಕ್ಕೆ ವ್ಯವಸ್ಥೆ ಮಾಡಬೇಕಂತ ಹೇಳ್ಕೊಂತಿದ್ದೀವಿ. ನಂತರ ಈ ಸಾರಿಗೆ ಇಲಾಖೆ ತಿಳ್ಕೊಂಡ್ರೆ ಸಾರಿಗೆ ಇಲಾಖೆಯಲ್ಲಿ ಬಹಳ ಅವ್ಯವಸ್ಥೆಗಳಾಗಿದೆ. ಆಮೇಲೆ ಸರಿಯಾದ ಸಮಯಕ್ಕೆ ಬಸ್ಗಳು ಹೋಗಲ್ಲ, ಬಹಳ ಅನ್ಯಾಯ ಆಗ್ತಾ ಇದೆ. ಇವತ್ತು ನಮ್ಮ ದಲಿತರ ಹಣವನ್ನು SCBTC ಹಣವನ್ನು ತಗೊಂಡು ಗ್ಯಾರಂಟಿ ಕಾರ್ಡ್ಗಳು ಕೊಟ್ಬಿಟ್ಟು ದಲಿತರು ನಿಂತವ್ರೆ ಅನ್ನೋದು ಗುರ್ಸಕ್ಕೆ ಅವರು ಆಗಲ್ಲ. ಇದೆಲ್ಲ ಅನ್ಯಾಯಗಳಾಗ್ತಾ ಇದೆ. ದಯವಿಟ್ಟು ಇದ್ರ ವಿರೋಧವಾಗಿ ನಾವು ವಿಚಾರನ ಪ್ರಚಾರ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಚಾರಕ್ಕೆ ತಮ್ಮೆಲ್ಲರ ವಿಚಾರನ ಮಂದಿರದಲ್ಲಿ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀವಿ. ನಾವು ಇದೇ ವಿಚಾರನ ನಾವು 10ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಒಂದು 3-4 ದಿನದಲ್ಲಿ ಏನಾದ್ರು ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಬೃಹತ್ ಟೊಂಕೆ ಚಳುವಳಿ ಮೂಲಕ ನಾವು ನ್ಯಾಯ ಸಿಗೋದಕ್ಕೆ ಹೋರಾಟ ಹಮ್ಮಿಕೊಂಡಿದ್ದು. ಅದಕ್ಕೂ ತಾವು ಸಹಕರಿಸಬೇಕಂತ ನಾವು ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದಲಿತ ಸಂಘಟನೆಗಳಿದಾವೆ. ಆ ಸಂಘಟನೆಗಳಿಂದ ಹೆಚ್ಚಾಗಿ ನಾನು ಕೊಟ್ಟಷ್ಟು ಮಾಹಿತಿಗಳು, ನಾನು ಕೊಟ್ಟಂಥ ಅರ್ಜಿಗಳು ಯಾರು ಕೊಟ್ಟಿದ್ದೀನಿ ಅಷ್ಟು ಅರ್ಜಿಗಳು ಕೊಟ್ಟಿದ್ದೀನಿ ನಾನು ಕೃಷ್ಣ ಬೈರೇಗೌಡ. ಇದುವರೆಗೂ ಒಂದೇ ಒಂದು ಇದರಲ್ಲಿ ಗಮನ ಹರಿಸಲಿಲ್ಲ. ಏನೋ ವಿಚಾರ ಇದೆ ಹೋಗ್ತಾರೆ, ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಒಂದು ಕಡೆ 2 ಕಡೆ ಓಡಾಡೋದ್ರೆ ಆಗಲ್ಲ. ಯಾರನ್ನ ನೀವು ಸಸ್ಪೆಂಡ್ ಮಾಡಿದ್ದೀರಾ, ಯಾರನ್ನ ನೀವು ಕಾನೂನು ಉಲ್ಲಂಘನೆ ಮಾಡಿ ಯಾರನ್ನ ಇದು ಮಾಡಿದ್ದೀರಾ, ಬಂದು ಇದು ಮಾಡ್ಕೊಂಡು ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಬಿಟ್ಟು ವಿಚಾರನ ಪ್ರಚಾರ ಮಾಡೋದು ಅಷ್ಟು ಕಾರ್ಯರೂಪ ಬರಲ್ಲ. ಸರ್ಕಾರ ಆಫೀಸ್ಗಳಲ್ಲಿ ಇರಲ್ಲ. ಈ ಉದಾಹರಣೆಗೆ ಸುಜಯ್ ಕುಮಾರ್ ಅವರ ಆಫೀಸ್ಗಳಲ್ಲಿ ಇರಲ್ಲ. ನಾನೇ ಸುಮಾರು ಸರಿ ಹೋಗಿ ಭೇಟಿ ಮಾಡಿದ್ದೀನಿ. ಇವತ್ತು KR ತಹಶೀಲ್ದಾರ್ ಅಷ್ಟೇ, ನಮ್ಮ ಯಲಹಂಕದಲ್ಲಿರೋದು ಅವರು ತಹಶೀಲ್ದಾರ್ ಆಫೀಸ್ಗಳಲ್ಲಿ ಇರಲ್ಲ. ಕೆಲವೊಂದು ಕಡೆ ಬಿಟ್ಟರೆ ಆಫೀಸಲ್ಲಿ ಇರೋದೇ ಇಲ್ಲ. ನೋಡ್ರಿ, ನಾವೇನು ಸುಳ್ಳು ಹೇಳಕ್ ಹೋಗ್ತಾ ಇಲ್ಲ. ಬೆಳಗ್ಗೆ ಹೋಗ್ತೀವಿ, ಯಾವ ಆಫೀಸಲ್ಲಿ ಸರಿಯಾದ ಸಮಯಕ್ಕಿರಲ್ಲ. ಈಗ ಏನ್ ಮಾಡ್ಕೊಂಡ್ಬಂತಾರೆ ಅಂದ್ರೆ ಗೌರ್ಮೆಂಟ್ ಬಂದಾಗ ಎಲ್ಲ ರೆಸಾರ್ಟ್ ರಾಜ್ಯಗಳು ಇಟ್ಕೊಂಡವ್ರೆ. ಎಲ್ಲಿಂದ ಅಲ್ಲಿ ಮಾಹಿತಿ ತಗೊಂತಾರೆ. ಮಾತಾಡಿದ್ರೆ ಹೈಕೋರ್ಟ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ, ಸಿಟಿ ಕೋರ್ಟ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಮೀಟಿಂಗ್ಗಳಲ್ಲಿ ಇದ್ದೀವಿ, ಏನಾದರೂ ಒಂದು ನೆಪ ಹೇಳ್ತಾರೆ. ಈಗ ಬಂದಿರ್ತಕ್ಕಂಥ ಕಿರಣ್ ಅವ್ರು ಬಂದಾರೆ AC ಬೆಂಗಳೂರು. ಹಿಂದೆ ಇದ್ದಂಥ ಪ್ರಮೋದ್ ಪಟೇಲ್ ಮಾಡಿದಂಥ ಸುಮಾರು 400ರಿಂದ 700 ಕೇಸ್ ಫೈಲ್ಗಳನ್ನ ಆದೇಶ ಮಾಡ್ತಾರೆ. ಪಾಣಿಗಳ ಮಾಡೋದಕ್ಕೆ ತಮಿಂಗ್ ಕೊಡ್ತಾ ಇದೆ. ಆ ತಮಿಂಗ್ ಕೊಡ್ಬೇಕಂದ್ರೂ ಸುಮಾರು ಅಲ್ಲಿ ನಮ್ಮ ಲಂಚ ಕೊಟ್ಟರೆ ಮಾಡ್ತೀನಿ, ಇಲ್ಲ ಮಾಡಲ್ಲ ಅಂತ ಪೆಂಡಿಂಗ್ ಕೊಡ್ಕೊಂಡು ಕೂತ್ಕೊಂಡವ್ರು. ಸುಮಾರು ನಂದೇ ಒಂದು 2 ಇದು ಕೊಟ್ಟಿದ್ದೀನಿ ಸರ್, ನಮ್ದು ಇದಾಗಿದ್ದು ಮಾಡ್ಕೊಡಿ ಅಂದರೆ ನಮಗೆ 2 ದಿವಸ ಇವತ್ತು ಆಗುತ್ತೆ ಆದೇಶ, ನಾಳೆ ಆಗುತ್ತೆ ಆದೇಶ. ಆ ಆದೇಶ ಮಾಡೋಕೆ 3 ಜನ ACಗಳನ್ನ ನೇಮಕ ಮಾಡೋದು. ಒಬ್ರು ಲೆಕ್ಚರರ್, ಒಬ್ರು ಇನ್ನೊಬ್ರು ಸೀನಿಯರ್ ಡಿವಿಷನ್ಸ್, ಇನ್ನೊಂದು 3 ಜನ ಅವಶ್ಯಕತೆ ಇರಲಿಲ್ಲ. ಒಬ್ಬರೇ ಮಾಡ್ಬೋದಾಗಿತ್ತು. ಕಂದಾಯ ಸಚಿವರಾಗಿದ್ದ ಏನೇನು ಮಾಡಿದ್ದಾರೆ ಈ ವಿಚಾರದಲ್ಲಿ ಬಹಳ ಮುಖ್ಯವಾಗಿದೆ ಅಂತ ತಾವು ಹೇಳಿದ ಕ್ವಶನ್ ತುಂಬಾ ಚೆನ್ನಾಗಿದೆ. ದಲಿತರಿಗೆ ನ್ಯಾಯ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಶ್ನಿಸ್ಕೊಳ್ತಾ ಇದ್ದೀವಿ. ಏನು ಈ ದೌರ್ಜನ್ಯ ಕಿಡಿಗೇಡಿಗಳು ಮಾಡ್ತಾರಲ್ಲ, ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅಲ್ಲಿರ್ತಕ್ಕಂಥ ಬಡಪಾಯಿಗಳಿಗೆ ನ್ಯಾಯ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಕೂಡಲೇ ಇದು ಎಚ್ಚೆತ್ತುಕೊಂಡು ಸರ್ಕಾರದ ಗಮನ ತಂದು ಸರ್ಕಾರ ಕ್ರಮದಲ್ಲಿ ಅವರ ಒಂದು ನ್ಯಾಯಯುತವಾಗಿ ಬಡವರಿಗೆ ನ್ಯಾಯ ಕೊಡಬೇಕಂತಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಏನು ಬೇಡಿಕೆ ಇಟ್ಟಿದ್ದಾರೆ ಇದನ್ನು ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ಏನು ಮಾಡಬೇಕು ಅದಕ್ಕೆ ತಕ್ಕನಾಗೆ ಮಾಡಿಕೊಡ್ಬೇಕಂತ ವಿನಂತಿಸ್ತಾ ಇದ್ದೇನೆ.